ಎಸ್ ನೋಡಿ, ಬಳ್ಳಾರಿ ರೆಡ್ಡಿಗಳ ಕಾಳಗ ಕೇಸ್ನ ಮತ್ತೊಂದು ವಿಡಿಯೋ ಇದೀಗ ಲಭ್ಯ ಆಗಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ದೊಣ್ಣೆ ಹಿಡಿದು ನಿಂತಿರುವಂತಹ ಮಹಿಳೆ ಪುರುಷರು. ದೊಣ್ಣೆ ಹಿಡಿದು ನಿಂತ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ರಾಜ್ ನ್ಯೂಸ್ ಕನ್ನಡಗೆ ಲಭ್ಯ ಆಗಿದೆ. ಭರತ್ ರೆಡ್ಡಿ ಮಾಡಿದ್ದ ಆರೋಪಕ್ಕೆ ಪುಷ್ಟಿ ನೀಡಿದೆ ಈ ವಿಡಿಯೋ. ಪೊಲೀಸರೇ ಗಾಬರಿ ಪಡಬೇಕು ಅಂತಹ ದೃಶ್ಯವನ್ನ ರಾಜ್ ನ್ಯೂಸ್ ಅಲ್ಲಿ ತೋರಿಸ್ತೀವಿ. ರೆಡ್ಡಿ ಮನೆ ಮುಂದೆ ದೊಣ್ಣೆ ಹಿಡಿದು ನಿಂತಿರುವಂತಹ ಮಹಿಳೆ ಹಾಗೂ ಪುರುಷರು. ಇದೀಗ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ನಾವು ತೋರಿಸ್ತೀವಿ. ರೆಡ್ಡಿ ಮನೆ ಮುಂದೆ ದೊಣ್ಣೆ ಹಿಡಿದು ನಿಂತಿರುವಂತಹ ಮಹಿಳೆ ಹಾಗೂ ಪುರುಷರು. ಇದೀಗ ಭರತ್ ರೆಡ್ಡಿ ಏನೆಲ್ಲ ಆರೋಪವನ್ನ ಮಾಡಿದ್ರು ಅದಕ್ಕೆ ಸಾಕ್ಷಿಯಂತೆ ಈ ವಿಡಿಯೋಗಳು ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ರೆಡ್ಡಿಗಳ ಕಾಳಗ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ದೊಣ್ಣೆಗಳನ್ನ ಹಿಡಿದು ನಿಂತಿರುವಂತಹ ಮಹಿಳೆ ಹಾಗೂ ಪುರುಷರು. ದೊಣ್ಣೆ ಹಿಡಿದು ನಿಂತ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ರಾಜ್ ನ್ಯೂಸ್ ಕನ್ನಡಗೆ ಲಭ್ಯ ಆಗಿದೆ. ಹಾಗಾದ್ರೆ ಶಾಸಕ ನಾರಾ ಭರತ್ ರೆಡ್ಡಿ ಮಾಡಿದಂತ ಆರೋಪ ಎಲ್ಲ ನಿಜಾನಾ? ಈ ವಿಡಿಯೋ ನೋಡಿದ್ರೆ ನಿಮ್ಗೂ ಇದೇ ಪ್ರಶ್ನೆ ಮೂಡುತ್ತೆ. ಪೊಲೀಸರೇ ಗಾಬರಿ ಆಗ್ಬಿಡ್ಬೇಕು ಅಂತಹ ವಿಡಿಯೋ ಇದು. ರೆಡ್ಡಿ ಮನೆ ಮುಂದೆ ದೊಣ್ಣೆ ಹಿಡಿದು ನಿಂತಿರುವಂತಹ ಮಹಿಳೆ ಹಾಗೂ ಪುರುಷರು ಎಲ್ಲವೂ ಕೂಡ ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣ ಹಂತ ಹಂತಕ್ಕೂ ಹೊಸ ಹೊಸ ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತಾ ಇದೆ. ಪ್ರತಿ ಹಂತದಲ್ಲೂ ಆರಂಭದಿಂದಲೂ ಕೂಡ ಭರತ್ ರೆಡ್ಡಿ ಅವರ ಮೇಲೆ ಅನುಮಾನ ಪಡ್ತಾ ಇದ್ರು, ಅವರ ಬೆಂಬಲಿಗರ ಮೇಲೆ ಅನುಮಾನ ಪಡ್ತಾ ಇದ್ರು, ಬೇಕಂತಾನೆ ಇದೆಲ್ಲವೂ ಮಾಡಿದ್ದಾರೆ ಅಂತ. ಆದ್ರೆ ಇಲ್ಲಿ ವಿಡಿಯೋಗಳನ್ನ ಆಧರಿಸಿ ಹೇಳೋದಾದ್ರೆ ಇದೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರೇ ಮಾಡಿದ್ದಾರಾ, ಬೇಕಂತ ಇದೆಲ್ಲವೂ ಕೂಡ ಗಲಭೆ ಸೃಷ್ಟಿಸಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದೀಗ ಪೊಲೀಸರೇ ಗಾಬರಿ ಆಗುವಂತಹ ದೃಶ್ಯ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ನಾವು ತೋರಿಸ್ತೀವಿ. ರೆಡ್ಡಿ ಮನೆ ಮುಂದೆ ದೊಣ್ಣೆ ಹಿಡಿದು ನಿಂತಿರುವಂತಹ ಮಹಿಳೆ ಹಾಗೂ ಪುರುಷರು. ಬಳ್ಳಾರಿ ರೆಡ್ಡಿಗಳ ಕಾಳಗ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ರಾಜ್ ನ್ಯೂಸ್ ಕನ್ನಡಗೆ ಲಭ್ಯ ಆಗಿದೆ. ನೋಡಿ, ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಓರ್ವ ಮಹಿಳೆ ಹಾಗೂ ಮತ್ತಷ್ಟು ಪುರುಷರು ನಿಂತಿದ್ದಾರೆ. ಮಹಿಳೆಯ ಕೈಯಲ್ಲಿ ದೊಣ್ಣೆ ಇದೆ. ಇದೀಗ ದೊಣ್ಣೆ ಅಂತ ನಾವು ಬಿಜೆಪಿ ಅವರೇ ಇರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆನೇ ಇರ್ಬೋದು, ಅವರ ಬೆಂಬಲಿಗರೇ ಅವರೇ ಇರ್ಬೋದು ಅಂತೇಳಿ ನಾವು ಹೇಗೆ ಹೇಳಕ್ ಸಾಧ್ಯ ಅಂತಂದ್ರೆ, ನಿನ್ನೆ ಅಷ್ಟೇ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ರಾಶಿ ರಾಶಿ ದೊಣ್ಣೆಗಳು ಪತ್ತೆ ಆಗಿತ್ತು. ಅದು ಕೂಡ ಹಲ್ಲೆಗೆ ಬಳಸಲಾಗಿರುವಂತಹ ದೊಣ್ಣೆಗಳು. ಇದೀಗ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಎಂತವರಿಗೂ ಅದೇ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ? ಇಲ್ಲಿ ಜನಾರ್ದನ್ ರೆಡ್ಡಿ ಅವರು, ಶಾಸಕ ನಾರಾ ಭರತ್ ರೆಡ್ಡಿ ಅವರು ಹಾಗೂ ಅವರ ಬೆಂಬಲಿಗರು ರೌಡಿಸಂ ಮಾಡ್ತಿದ್ದಾರೆ. ಭರತ್ ರೆಡ್ಡಿ ಕೂಡ ಒಬ್ಬ ಕ್ರಿಮಿನಲ್ಲು, ಅವರಪ್ಪ ಕೂಡ ಕ್ರಿಮಿನಲ್ಲು ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಖುಲ್ಲಂ ಖುಲ್ಲಾ ರೌಡಿಸಂ ನಡೀತಾ ಇದೆ, ಗುಂಡಾಗರ್ದಿ ನಡೀತಾ ಇದೆ, ನಮಗೆ ಜೀವದ ಭಯ ಇದೆ ಅಂತ ಹೇಳಿದಂತ ಜನಾರ್ದನ್ ರೆಡ್ಡಿ ಇದೀಗ ಅವರ ಬೆಂಬಲಿಗರೇ ಇಲ್ಲಿ ರೌಡಿಸಂ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ ಇಂತಹ ವಿಡಿಯೋಗಳನ್ನ ನೋಡಿದಾಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್.
ಬಸವರಾಜ್ ನೋಡ್ತಾ ಇದೀವಿ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಹೊಸ ಹೊಸ ಟ್ವಿಸ್ಟ್ ಬಳ್ಳಾರಿ ಕೇಸಲ್ಲಿ. ಅದ್ರಲ್ಲಿ ನೋಡಿ ಸ್ವಲ್ಪ ಹೊತ್ತು ಮುಂಚೆನೆ ಒಂದು ಸುದ್ದಿ ಮಾಡಿದ್ವಿ, ಅದರಲ್ಲಿ ಕಾರದ ಪುಡಿಯನ್ನ ಎರಚಿರುವಂತಹ ಒಂದು ವಿಡಿಯೋ ಕೂಡ ಲಭ್ಯ ಆಗಿತ್ತು. ತದನಂತರ ನಿನ್ನೆ ಕೂಡ ಒಂದು ಗಲಾಟೆ ವಿಡಿಯೋ ಲಭ್ಯ ಆಗಿತ್ತು. ಅದರಲ್ಲೂ ಇನ್ನು ದೊಣ್ಣೆಗಳೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೇ ಪತ್ತೆ ಆಗಿತ್ತು. ಈಗ ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ, ಇವರು ಕೂಡ ಅಲ್ಲಿ ರೌಡಿಸಂ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ರೋಶಿನಿ, ಒಂದ್ ಕಡೆ ಬಳ್ಳಾರಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಒಂದಿಷ್ಟು ಸಾಕ್ಷ್ಯ ಆಧಾರಗಳಾಗಿರ್ಬೋದು, ಕೆಲವೊಂದಿಷ್ಟು ಆ ಗಲಭೆಗೆ ಏನೆಲ್ಲ ಪುಷ್ಟಿ ಎಂಬಂತೆ ಅಂತಕ್ಕಂತಹ ವಿಡಿಯೋಗಳು ಕೂಡ ನಮ್ಗೆ ರಾಜ್ ನ್ಯೂಸ್ಗೆ ಕೂಡ ಲಭ್ಯವಾಗ್ತಾ ಇದ್ದಾವೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೂ ಕೂಡ ಆ ದೊಣ್ಣೆಗಳು ಇರ್ತಕ್ಕಂಥದ್ದು ಕೂಡ ಈಗಾಗಲೇ ಅಲ್ಲಿ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಿಕ್ಕಿರ್ತಕ್ಕಂಥದ್ದು, ಸಾಕಷ್ಟು ಪುರಾವೆಗಳು ಕೂಡ ಅಲ್ಲಿ ಕೆಲವೊಂದಿಷ್ಟು ಸಿಗ್ತಾ ಇದ್ದಾವೆ. ಅದರ ಭಾಗವಾಗಿ ಇದೀಗ ಮತ್ತೊಂದು ವಿಡಿಯೋ ಕೂಡ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದ್ ಕಡೆ ದೊಣ್ಣೆಗಳನ್ನ ಹಿಡಿದುಕೊಂಡು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಿಂತಿರ್ತಕ್ಕಂತಹ ವಿಡಿಯೋ ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. 3 ಜನ ದೊಣ್ಣೆಗಳನ್ನ ಹಿಡಿದುಕೊಂಡು ಅಲ್ಲಿ ನಿಂತಿರ್ತಕ್ಕಂಥ, ಅಂದ್ರೆ ಆ ಒಂದು ಗಲಭೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರೀ ಪ್ಲಾನ್ಡ್ ಆಗಿ ಅಂತಹ ದೊಣ್ಣೆಗಳನ್ನ ಹಿಡಿದುಕೊಂಡು ಮತ್ತೆ ಅಲ್ಲಿ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಹಿಡಿದುಕೊಂಡು ನಿಂತಿದ್ರ ಅನ್ನುವಂಥದ್ದು. ಯಾಕಂತಂದ್ರೆ ಅಲ್ಲಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಅದು ಜನಾರ್ದನ್ ರೆಡ್ಡಿ ಅವರ ಕಡೆದವರು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಅವರು ಕೂಡ ಕಾರದ ಪುಡಿ ಎರಚಿರ್ತಕ್ಕಂಥ ವಿಡಿಯೋ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದೀಗೂ ಕೂಡ ಒಂದ್ ಕಡೆ 3 ಜನ ಅಲ್ಲಿ ಒಂದ್ ಕಡೆ ದೊಣ್ಣೆಗಳನ್ನ ಹಿಡಿದುಕೊಂಡು ನಿಂತಿರ್ತಕ್ಕಂಥದ್ದು, ಯಾರ್ಯಾರು ಬರ್ತಾರೆ ಅಂತಕ್ಕಂಥ ಕೆಲವೊಂದಿಷ್ಟು ಅವರ ಒಂದು ಮಾತಿನ ಚಕಮಕಿ ಇರ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಒಂದ್ ಕಡೆ ಎರಡೂ ಕಡೆಯೂ ಕೂಡ ಸಿದ್ಧತೆಯನ್ನ ಮಾಡಲಾಗಿತ್ತ, ಅಥವಾ ಜನಾರ್ದನ್ ರೆಡ್ಡಿ ಅವರ ಕಡೆದವ್ರು ಎಲ್ಲರೂ ಕೂಡ ಈ ರೀತಿಯಾಗಿ ಗಲಭೆ ಸೃಷ್ಟಿ ಆಗುತ್ತೆ ಅಥವಾ ಆಗ್ಬೇಕು ಅನ್ನುವಂಥದ್ದು, ಆ ರೀತಿಯಾಗಿರ್ತಕ್ಕಂಥ ಪ್ರೀ ಪ್ಲಾನ್ ಏನಾದ್ರೂ ಇಟ್ಕೊಂಡಿದ್ರ ಅನ್ನುವಂಥದ್ದು, ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ರೋಶಿನಿ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ, ಒಂದು ವಿಡಿಯೋದಲ್ಲಿ ಕಾರದ ಪುಡಿಯನ್ನ ಎರಚ್ತಾ ಇರುವಂತದ್ದು, ಮತ್ತೊಂದು ವಿಡಿಯೋದಲ್ಲಿ ಮಹಿಳೆ ಹಾಗೂ ಪುರುಷರು ದೊಣ್ಣೆಗಳನ್ನ ಹಿಡಿದು ನಿಂತಿರುವಂತದ್ದು. ಸೊ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರೇ ಅನ್ನೋ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ. ಆದ್ರೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು, ಇನ್ನೂ ಕೂಡ ಪ್ರೂವ್ ಆಗಿಲ್ಲ, ಅಧಿಕೃತವಾದಂತ ಮಾಹಿತಿ ಬರಬೇಕು ಅಷ್ಟೇ. ಆದ್ರೂ ಕೂಡ ದೊಣ್ಣೆಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ನಿನ್ನೆ ಸಿಕ್ಕಿರುವಂತಹ ದೊಣ್ಣೆಗಳು ಎಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೇ ಸಿಕ್ಕಿತ್ತು. ಹಾಗಾಗಿ ಇದೆಲ್ಲವೂ ಕೂಡ ಮುಂಚಿತವಾಗಿ ರೆಡಿ ಮಾಡಿಕೊಂಡು ಸಿದ್ಧತೆಗಳನ್ನು ಮಾಡಿಕೊಂಡು ತಗೊಂಡ್ಬಂದು ಇಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೂ ಕೂಡ ತನಿಖೆ ನಡೀತಾ ಇದೆ. ಆದರೂ ಕೂಡ ಈ ಒಂದು ಕೇಸಲ್ಲಿ ಇನ್ನು ಅದೆಷ್ಟು ಟ್ವಿಸ್ಟ್ಗಳು ಸಿಗುತ್ತೋ, ಅದೆಷ್ಟು ವಿಡಿಯೋಗಳು ವೈರಲ್ ಆಗುತ್ತೋ, ನಿಜವಾಗ್ಲೂ ಕೂಡ ಆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಏನು ಪ್ರಾಣವನ್ನ ಕಳೆದುಕೊಂಡಿದ್ದಾರಲ್ಲ, ಅದು ಯಾರ ನಿರ್ಲಕ್ಷ್ಯ ಅಥವಾ ಯಾರಿಂದ ಆಗಿದೆ ಅಂತೇಳಿ ಗೊತ್ತಾಗಬೇಕಿದೆ.